ಬೆಂಗಳೂರಿನ ಹೋಟೆಲ್ ಮೌರ್ಯದಲ್ಲಿ ಪಿ ಜೇಕಬ್ ಜಾರ್ಜ್ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಪಿ ಜೇಕಬ್ ಜಾರ್ಜ್ ರವರಿಗೆ ಹೂಗುಚ್ಚು ನೀಡುವ ಮೂಲಕ ಬೀಳ್ಕೊಟ್ಟರು. It is the best part of life. It's a part of life ಅಂದರೆ ಲೈಫ್ನಲ್ಲಿ ಹಲವು ಸ್ಟೇಜಸ್ ಇದೆ. ಬಾಲ್ಯ ಇದೆ, ನಾವು ಬೆಳೆದು ಬರ್ತೇವೆ, ಆಮೇಲೆ ನಮ್ಮ ಸ್ಟಡೀಸ್ ಆಗ್ತದೆ, ಆಮೇಲೆ ನಮ್ಮ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ದೇರ್ ಇಸ್ ಅ ಟೈಮ್ ನಾವು ವರ್ಕ್ ಮಾಡ್ತೇವೆ ಆ್ಯಂಡ್ ನೌ ಇಸ್ ಅ ಟೈಮ್ ಟು ರಿಲ್ಯಾಕ್ಸ್ ಆಫ್ಟರ್ ಡೂಯಿಂಗ್ ಅ ಗುಡ್ ಅಮೌಂಟ್ ಆಫ್ ವರ್ಕ್ ಟು ದ ಸೊಸೈಟಿ. ಈಗ ನಾವು ಏನು ಸೊಸೈಟಿಗೆ ಮಾಡಿದ್ದೀವಿ ಅದನ್ನು ನಾವು ಈಗ ಎಂಜಾಯ್ ಮಾಡೋಣ. ನಾನೀಗ ಬಂದಿರೋದು ಹುಬ್ಳಿಯಿಂದ ಇಲ್ಲಿ ಬಂದಿರೋದು. ತಮ್ಮ ಸೇವಾ ಅನುಭವ ಹೇಗಿತ್ತು ಸರ್? ಫ್ಯಾಂಟಾಸ್ಟಿಕ್. ಇಟ್ ಈಸ್ ಆಲ್ ನಮ್ಮ ಮೈಂಡ್ಸೆಟ್ನಲ್ಲಿದೆ. ನಾವು ಜಾಬನ್ನು ಮಾಡುವಾಗ ಇಟ್ ಈಸ್ ನಥಿಂಗ್ ಬಟ್ ಪ್ಯೂರ್ಲಿ ಅ ಮೈಂಡ್ಸೆಟ್. ಇಟ್ಸ್ ಅ ಮೈಂಡ್ ಗೇಮ್. ನನಗೆ ಬೇಡ, ನಾನು ಇದನ್ನು ಇಷ್ಟ ಇಲ್ಲ ಅಂತ ಹೇಳಿದರೆ ಇಟ್ ವಿಲ್ ಬಿಕಮ್ ಕಂಬರ್ಸಮ್. ಬಟ್ ಇಲ್ಲ, ಎವ್ರಿ ಡೇ ಈಸ್ ಎ ಗ್ರೇಟ್ ಡೇ. ನಾನು ಉತ್ಸಾಹಿತನಾಗ್ತೇನೆ, ಒಂದು ಹೊಸದು ಮಾಡ್ತೇನೆ ಅಂತ ಹೇಳುವಾಗ ದೇರ್ ವಿಲ್ ಬಿ ಅ ಟೋಟಲ್ ಚೇಂಜ್. ಸೊ ಅವಾಗ ಏನಾಗ್ತದೆ, ನಾವು ಉತ್ಸಾಹಿತರಾಗಿ ಮಾಡಲಿಕ್ಕಾಗ್ತದೆ. ಸೊ ಎವ್ರಿ ಡೇ ಬಿಕಮ್ಸ್ ಎ ಬೆಟರ್ ಡೇ. ಸರ್, ಹಾಗೆ ತಾವು ಸೇವೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಪ್ರೆಷರ್ ಇರುತ್ತೆ, ನಿಮ್ಮ ವರ್ಕ್ ಮೇಲೆ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ, ಕೆಲವು ಟೈಮಲ್ಲಿ ಸಮಾಧಾನ ಇರುತ್ತೆ, ಆಮೇಲೆ ಕೆಲವು ಸಹೋದ್ಯೋಗಿಗಳಿಂದ ನಾನಾ ರೀತಿ ಕೆಲಸಗಳಾಗೋದಿರುತ್ತೆ, ಮಾಡಿಸೋದಿರುತ್ತೆ, ಒತ್ತಡ ಇರುತ್ತೆ. ಆ ಸಂದರ್ಭಗಳು ಹೇಗಿತ್ತು ಸರ್? ಸರ್, ಡೆಫಿನೆಟಾಗಿ ದಟ್ ಈಸ್ ಪಾರ್ಟ್ ಆಫ್ ಲೈಫ್. ನಾವು ಅಪ್ ಆ್ಯಂಡ್ ಡೌನ್ ಇದ್ದೇ ಇರ್ತದೆ. ಯಾಕಂದರೆ ನಾವು ಎಲ್ಲರೂ ಒಂದೇ ಸಮತಲ ನೋಡಲಿಕ್ಕಾಗಲ್ಲ. ವಿ ಕಾಂಟ್ ಸಿ ಎವ್ರಿಬಡಿ ಆನ್ ದ ಸೇಮ್ ಲೆವೆಲ್, ವೇವ್ ಲೆಂತ್. ಎಲ್ಲರಿಗೂ ಹ್ಯಾವ್ ದೇರ್ ಓನ್ ಡಿಸಿಷನ್ಸು, ಅವ್ರಿಗೆ ಅವ್ರದ್ದು ಫೀಲಿಂಗ್ಸು, ಲೈಕಿಂಗ್ಸ್ ಇರ್ತದೆ. ಬಟ್ ನಮ್ಮ ಆ್ಯಸ್ ಅ ಟೀಮ್ ಲೀಡರ್ ನಾವು ಅವ್ರನ್ನ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅವರ ತಪ್ಪುಗಳನ್ನು ಎತ್ತಿ ಹಿಡಿಯದೆ ಅವರ ಒಳ್ಳೆತನ ನಾವು ಎತ್ತಿ ಇಡುವಾಗ ದೇ ಫೀಲ್ ಗುಡ್. ತಪ್ಪು ಹುಡುಕೋದು ದೊಡ್ಡ ಕಷ್ಟ ಅಲ್ಲ, ನೂರಾರು ತಪ್ಪುಗಳನ್ನು ಹುಡುಕಬೋದು. ಬಟ್ ನಾವು ಆ ತಪ್ಪುಗಳನ್ನು ಬದಿಯಲಿಟ್ಟು ಅವರ ಒಳ್ಳೆತನ ನಾವು ಮೆಚ್ಚಿ ಯು ಕ್ಯಾನ್ ಡೂ ಇಟ್. ಅವ್ರಿಗೆ ನಾವೆಲ್ಲರೂ ತಪ್ಪು ಮಾಡ್ತೇವೆ. ನಾನು ಯಾವಾಗಲೂ ಹೇಳೋ ಒಂದು ವಿಷಯ ಅಂದರೆ ಎಲ್ಲರ ಮನೆಯಲ್ಲಿ ದೋಸೆ ತೂತಿದೆ. ಸೊ ಎಲ್ಲರಲ್ಲಿ ಪ್ರಾಬ್ಲಮ್ಸ್ ಇರ್ತದೆ. ಬಟ್ ಅದನ್ನು ನಾವು ದೊಡ್ಡದು ಹೈಲೈಟ್ ಮಾಡದೆ ಅವರ ಆ ಒಳ್ಳೆಯದನ್ನು ನಾವು ಎತ್ತಿ ಇಡುವಾಗ ಅವರಿಗೆ ಓಕೆ, ದೇರ್ ಇಸ್ ಸಂಬಡಿ ಹೂ ರೆಕಗ್ನೈಸಸ್ ಮೀ. ಯಾಕಂದರೆ ಎಲ್ಲರಿಗೂ ರೆಕಗ್ನಿಷನ್ ಅವಶ್ಯಕತೆ. ಸೊ ನಾವು ಅವರನ್ನು ರೆಕಗ್ನೈಸ್ ಮಾಡುವಾಗ ಓಕೆ, ಇಲ್ಲಿ ಒಬ್ಬರಿದ್ದಾರೆ, ನನ್ನೊಟ್ಟಿಗೆ ಬೆನ್ನು ಕೊಡುವೊಬ್ಬರಿದ್ದಾರೆ, ನನ್ನ ಹೆಗಲು, ನಾನು ಬಿದ್ದರೂ ಸಹ ಪರವಾಗಿಲ್ಲ, ನನ್ನನ್ನು ಎತ್ತುವರೊಬ್ಬರಿದ್ದಾರೆ, ನನಗೆ ಹೆಗಲು ಕೊಡುವವರೊಬ್ಬರಿದ್ದಾರೆ ಅಂತ ಹೇಳುವಾಗ ಅವಾಗ ನಾವು ವಿ ಕ್ಯಾನ್ ಡೂ ಆ್ಯಸ್ ಅ ಟೀಮ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಯಾವುದಾದ್ರೂ ರೀತಿಯಲ್ಲಿ ಆ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸರ್, ಹಾಗೆ ತಾವು ಸೇವೆ ಸಲ್ಲಿಸ್ತಾ ಇರ್ಬೇಕಾದ್ರೆ ತುಂಬ ಸೀನಿಯರ್ ಜೊತೆ ಕೆಲಸ ಮಾಡಿರ್ತೀರಾ, ಜೂನಿಯರ್ ಜೊತೆ ಕೆಲಸ ಮಾಡ್ತೀರಾ, ಒಬ್ಬರು ಟೀಮ್ ಲೀಡರ್ ಆಗಿ ಇವತ್ತು ನೂರಾರು ಜನ ತಮ್ಮ ಸಹೋದ್ಯೋಗಿಗಳನ್ನ ಬಿಟ್ಟು ತಾವು ವಿಶ್ರಾಂತಿಯನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದೀರಾ ಸರ್. ಏನು ಅನಿಸುತ್ತೆ ಅವರೆಲ್ಲ ಮಿಸ್ ಮಾಡ್ಕೊತಾರೆ? ಮಿಸ್ ಮಾಡ್ತಿಲ್ಲ. ಐ ಲುಕ್ ಬ್ಯಾಕ್ ಆ್ಯಂಡ್ ಸೇ ಎಸ್, ಐ ಹ್ಯಾವ್ ಡನ್ ಅ ಗುಡ್ ಜಾಬ್. ಸಿ ದಿಸ್ ಇಸ್ ಜಾಬ್ ನಾವು ಒಂದು ಸಾರಿ ನಾವು ಸರ್ವಿಸ್ ಸೇರಿದ ಮೇಲೆ ದೇರ್ ಇಸ್ ಒನ್ ಡೇ ನಾವು ಬಿಡಲೇಬೇಕು. ಸೊ ಐ ಕೆನಾಟ್ ಕಂಟಿನ್ಯೂ. ಸೊ ಅದನ್ನು ನಾವು ಯಾವಾಗಲೂ ಇಟ್ ಈಸ್ ನಾಟ್ ಪರ್ಮನೆಂಟ್. ಸೊ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗಲ್ಲ. ಸೊ ದೇರ್ ಇಸ್ ಎನ್ ಎಂಡ್. ಅದಾದಮೇಲೆ ಐ ನೀಡ್ ಟು ಮೂವ್ ಟು ದ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಐ ಕ್ಯಾನ್ ಡು ಸಮಥಿಂಗ್ ಮಚ್ ಬೆಟರ್. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಿಂದ ಅದರಿಂದ ಮುಂದೆ ಉತ್ತಮವಾದ ಕೆಲಸಗಳನ್ನು ಮಾಡಬಹುದು. ತಮ್ಮ ಸೇವೆ ಸಲ್ಲಿಸ್ತಾ ಇರೋ ಸಂದರ್ಭದಲ್ಲಿ ಸಾಕಷ್ಟು ಬಿಸಿ ಶೆಡ್ಯೂಲ್ ಕೆಲಸ ಮಾಡ್ತಿದ್ದೀರಾ. ಈಗ ತಾವು ನಿವೃತ್ತಿ ಆಗ್ತಾ ಇದ್ದೀರಾ, ನಿವೃತ್ತಿಯಾಗಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇದ್ದೀರಾ. ಸೊ ಸೇವೆ ಮಾಡಬೇಕಾದ್ರೆ ನಾನಾ ಪ್ಲಾನ್ಸ್, ನಿಮ್ಮಲ್ಲಿ ಟೆಕ್ನಿಕಲ್ ಪ್ಲಾನ್ಸ್ ತುಂಬ ಇರುತ್ತೆ ನಿಮ್ಮ ಪ್ಲಾನ್ಸ್. ಈಗ ರಿಟೈರ್ಡ್ ಆದಮೇಲೆ, ಆಫ್ಟರ್ ರಿಟೈರ್ಡ್, ಕೆಲವರು ಸಮಾಜ ಸೇವೆಯಲ್ಲಿ ತೊಡ್ಕೊತಾರೆ, ಕೆಲವರು ಬಡವ್ರ ಸೇವೆ ಮಾಡೋ ರೀತಿ ಹೋಗ್ತಾರೆ, ಕೆಲವರು ಮತ್ತೊಂದು ರೀತಿ ತಿರ್ಗಾ ಈ ಟೆಕ್ನಿಕಲ್ ರಿಲೇಟೆಡ್ ಆಗಿ ಕೆಲಸ ಮಾಡ್ತಕ್ಕಂಥ ಸೇವೆಗೆ ಹೋಗ್ತಾರೆ. ತಮ್ಮ ಆಲೋಚನೆ ಏನಿದೆ? I would like to diversify ನನ್ನ ಎಕ್ಸ್ಪೀರಿಯನ್ಸ್ ಇನ್ ಆಲ್ ದ ಫೀಲ್ಡ್ಸ್ ದಟ್ ಈಸ್ ಕಮ್ಮಿಂಗ್ ಟು ಮೀ. ಏನೇನು ನನಗೆ ಅನುಭವ ಆಗಿದೆ ಅದನ್ನು ಎಲ್ಲವನ್ನು ಸಮಾಜ ಸೇವೆಯನ್ನು ಮಾಡಲು ಬಯಸ್ತೇನೆ, ಬಡವರಿಗೆ ಹೆಲ್ಪ್ ಮಾಡಲಿಕ್ಕೆ ಬಯಸ್ತೇನೆ, ಆತ್ಮಿಕ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀಲಿಕ್ಕೆ ಬಯಸ್ತೇನೆ. ಇಫ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಬೇಕಾದಲ್ಲಿ ಐ ಆಮ್ ರೆಡಿ ಟು ಗಿವ್ ಮೈ ಟೆಕ್ನಿಕಲ್ ಎಕ್ಸ್ಪರ್ಟೈಸ್. ಹಾಗೆ ಇದುವರೆಗೂ
ಕಿರಿಯರಿಗೆ ಮಾರ್ಗದರ್ಶಕರಾಗಿ, ಹಿರಿಯರಿಗೆ ಆಪತ್ ಬಾಂಧವರಾಗಿ ತಾವು ಸೇವೆ ಸಲ್ಲಿಸ್ತಿದ್ದೀರಾ. ಈಗ ನಿಮ್ಮ ಹಿಂದೆ ಇರೋ ಕಿರಿಯರಿಗೆ ತಾವು ಏನು ಮೆಸೇಜ್ ಕೊಟ್ಟು ಹೋಗ್ತೀರಾ? ನನ್ನನ್ನು ಫಾಲೋ ಮಾಡ್ತಿರುವ ನನ್ನ ಜೂನಿಯರ್ಸಿಗೆ ಒಂದೇ ಒಂದು ಹೇಳ್ತೇನೆ, ದೇರ್ ಈಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್. ಹಾರ್ಡ್ ವರ್ಕ್ ಈಸ್ ಓನ್ಲಿ ವೇ. ನಾವು ಯಾವಾಗ ನಾವು ಕಷ್ಟಪಟ್ಟು ಶ್ರಮೆಪಟ್ಟು ನಾವು ಮುಂದೆ ಹೋಗೋದಾದರೆ ಡೆಫಿನೆಟ್ಲಿ ದೆರ್ ಈಸ್ ಅ ಫ್ರೂಟ್. ನೆವರ್ ಎವರ್ ಅಟೆಂಪ್ಟ್ ಟು ಸಕ್ಸೀಡ್ ಬೈ ಶಾರ್ಟ್ಕಟ್ ಮೀನ್ಸ್ ದೇರ್ ಈಸ್ ನೋ ಫ್ಯೂಚರ್ ಇದರಲ್ಲಿ. ಕ್ವಾರ್ಟರ್ಸಲ್ಲಿ ನೈಸ್ ಹೆಲ್ಪಿಂಗ್ ನೇಚರ್ ಸರ್. ಇನ್ನು ಅವ್ರ ಸೇವಾ ಅನುಭವದ ಬಗ್ಗೆ ತಮ್ಮ ಮಾತು ಏನು ಹೇಳ್ತೀರಾ? ಅವರು ವಾಲಂಟಿಯರಿಗೆ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ ಸರ್. ಇಂದ್ರನಗರ ಕ್ವಾರ್ಟರ್ಸಲ್ಲಿ ಮಾಡಿದ್ದಾರೆ. ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದೆ. ಓಕೆ, ಅವರೇ ವಾಲಂಟಿಯರಿಗೆ ಬಂದು ನನ್ನ ಮನೇಲಿ ಬಂದು ಹೇಳಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ವಿಶ್ ಯು ಮೈ ವೆರಿ ಹ್ಯಾಪಿ ರಿಟೈರ್ಡ್ ಲೈಫ್. ಅಂದರೆ ಅವ್ರ ಒಡನಾಟನ ಮಿಸ್ ಮಾಡ್ಕೊತೀವಿ ಅನಿಸ್ತಾ ಇದೆಯಾ ತಮಗೆ? ಎಸ್ ಸರ್ ಅದಾಗುತ್ತೆ. ಯಾರು ವಾಲಂಟಿಯರಿಗೆ ಬಂದು ಹೆಲ್ಪ್ ಮಾಡಲ್ಲ ಈಗಿನ ಕಾಲದಲ್ಲಿ, ಬಟ್ ಈ ಹಸ್ ಟೇಕನ್ ಆ್ಯಕ್ಷನ್. ಓಕೆ, ಅವರ ಸೇವಾ ಅನುಭವ ತಮಗೆ ತೃಪ್ತಿ ತಂದಿದೆ? ಎಸ್ ಸರ್ ಆಗಿದೆ.